ನಮಸ್ಕಾರ ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳು ಮೂಗು ಚುಚ್ಚಿಸಿಕೊಳ್ಳುವುದು ಕೇವಲ ಸೌಂದರ್ಯಕ್ಕಾಗಿ ಮಾತ್ರವಲ್ಲ. ಅದರ ಹಿಂದೆ ಅದ್ಭುತವಾದ ಆಯುರ್ವೇದ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳು ಷೋಡಶ ಶೃಂಗಾರ ಮಾಡಿಕೊಳ್ಳುವುದು ಒಂದು ವಾಡಿಕೆ. ಅದರಲ್ಲಿ ಮುಖ್ಯವಾದುದು ಮೂಗುಬೊಟ್ಟು ಅಥವಾ ಮೂಗುತ್ತಿ. ಇದನ್ನು ನಾವು ಕೇವಲ ಸೌಂದರ್ಯದ ದೃಷ್ಟಿಯಿಂದ ನೋಡುತ್ತೇವೆ. ಆದರೆ ನಮ್ಮ ಪೂರ್ವಜರು ಹೆಣ್ಣು ಮಕ್ಕಳು ಮೂಗು ಚುಚ್ಚಿಸಿಕೊಳ್ಳಲೇಬೇಕು ಎಂದು ನಿಯಮವನ್ನೇ ಮಾಡಿದ್ದಾರೆ. ಇದರ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕ ಸತ್ಯ ಅಡಗಿದೆ. ಅದು ಯಾವುದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವರಿಸುತ್ತೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಆಯುರ್ವೇದ ಮತ್ತು ವೈಜ್ಞಾನಿಕ ಕಾರಣಗಳು. ಆಯುರ್ವೇದದ ಪ್ರಸಿದ್ಧ ಗ್ರಂಥ ಸುಶ್ರುತ ಸಂಹಿತೆಯ ಪ್ರಕಾರ ಮೂಗಿನ ಎಡಭಾಗದಲ್ಲಿರುವ ಕೆಲವು ನರಗಳು ನೇರವಾಗಿ ಹೆಣ್ಣಿನ ಪ್ರಜನನ ಅಂಗಗಳಿಗೆ ಮತ್ತು ಗರ್ಭಕೋಶಕ್ಕೆ ಸಂಪರ್ಕ ಹೊಂದಿರುತ್ತವೆ. ಅಂದರೆ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸಿಗೆ ಸಂಪರ್ಕ ಹೊಂದಿರುತ್ತದೆ. ಮೂಗಿನ ಎಡಭಾಗವನ್ನು ಚುಚ್ಚುವುದರಿಂದ ಆ ನರಗಳ ಮೇಲೆ ಒತ್ತಡ ಉಂಟಾಗಿ, ಅಂದರೆ ಅಕ್ಯುಪ್ರೆಷರ್ ನಿಯಮದ ಪ್ರಕಾರ ಹೆರಿಗೆಯ ಸಮಯದಲ್ಲಿ ಉಂಟಾಗುವ ತೀವ್ರವಾದ ನೋವನ್ನು ತಡೆದುಕೊಳ್ಳುವ ಶಕ್ತಿ ಸಿಗುತ್ತದೆ ಮತ್ತು ಸುಲಭ ಹೆರಿಗೆಯಾಗಲು ಸಹಾಯವಾಗುತ್ತದೆ ಎಂದು ನಂಬಲಾಗಿದೆ. ಇನ್ನು ಋತುಚಕ್ರದ ಸಮಸ್ಯೆಗಳನ್ನು ನೋಡುವುದಾದರೆ, ಸರಿಯಾದ ಜಾಗದಲ್ಲಿ ಮೂಗು ಚುಚ್ಚಿಸಿಕೊಳ್ಳುವುದರಿಂದ ಮಹಿಳೆಯರಲ್ಲಿ ಮಾಸಿಕ ಋತುಚಕ್ರ ಅಂದರೆ ಮೆನ್ಸ್ಟ್ರುಯಲ್ ಸೈಕಲ್ ಸಮಯದಲ್ಲಿ ಕಂಡುಬರುವ ವಿಪರೀತ ಹೊಟ್ಟೆನೋವು, ಅಸ್ತವ್ಯಸ್ತತೆಗಳನ್ನು ಸಹ ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಹೆಚ್ಚಿನವರು ಮೂಗಿನ ಎಡಭಾಗದಲ್ಲೇ ಯಾಕೆ ಚುಚ್ಚಿಸಿಕೊಳ್ಳುತ್ತಾರೆ ಎಂಬ ಪ್ರಶ್ನೆ ನಿಮಗೆ ಕಾಡಬಹುದು. ಆಯುರ್ವೇದದ ಪ್ರಕಾರ ದೇಹದ ಎಡಭಾಗವು ಸ್ತ್ರೀ ಶಕ್ತಿಗೆ ಸಂಬಂಧಿಸಿದ್ದು. ಅಲ್ಲಿನ ನರಗಳು ಸ್ತ್ರೀ ಹಾರ್ಮೋನ್ ಸ್ರವಿಕೆಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಹಾಗಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಹಲವು ಕಡೆ ಎಡಭಾಗಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ. ಇನ್ನು ಕೆಲವು ಸಂಪ್ರದಾಯಗಳಲ್ಲಿ ಎರಡೂ ಕಡೆ ಚುಚ್ಚುವ ಪದ್ಧತಿಯೂ ಸಹ ಇದೆ. ಇನ್ನು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ನೋಡುವುದಾದರೆ, ಪಾರ್ವತಿ ದೇವಿಯನ್ನು ಪೂಜಿಸುವಾಗ ಮೂಗುತಿಯನ್ನು ಸಮರ್ಪಿಸುವುದು ಭಕ್ತಿಯ ಸಂಕೇತವಾಗಿದೆ. ಮುತ್ತೈದೆಯರು ಮೂಗುತಿಯನ್ನು ಧರಿಸುವುದು ತಮ್ಮ ಪತಿಯ ಆಯಸ್ಸು ಮತ್ತು ಸೌಭಾಗ್ಯದ ಗುರುತು ಎಂದು ಸಹ ಹೇಳಲಾಗುತ್ತದೆ. ಮೂಗು ಚುಚ್ಚುವುದರಿಂದ ಶರೀರದಲ್ಲಿ ಸಕಾರಾತ್ಮಕ ಶಕ್ತಿ ಹರಿಯುತ್ತದೆ ಮತ್ತು ಕೆಟ್ಟ ದೃಷ್ಟಿ ತಗುಲುವುದಿಲ್ಲ ಎಂಬ ನಂಬಿಕೆಯೂ ಸಹ ಗ್ರಾಮೀಣ ಭಾಗದಲ್ಲಿದೆ. ಇನ್ನು ಮೂಗುತ್ತಿಗೆ ಹೆಚ್ಚಾಗಿ ಚಿನ್ನವನ್ನೇ ಏಕೆ ಬಳಸಲಾಗುತ್ತದೆ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ: ಚಿನ್ನವು ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡುತ್ತದೆ ಮತ್ತು ಚರ್ಮದ ಸೋಂಕನ್ನು ಅಂದರೆ ಇನ್ಫೆಕ್ಷನ್ ತಡೆಯುವ ಗುಣವನ್ನು ಸಹ ಹೊಂದಿದೆ. ಅಲ್ಲದೆ ಚಿನ್ನದ ಸ್ಪರ್ಶದಿಂದ ಮೂಗಿನ ನರಗಳಿಗೆ ಒಂದು ರೀತಿಯ ಉತ್ತೇಜನವೂ ಸಿಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಸಣ್ಣ ಮೂಗುತಿಯ ಹಿಂದೆ ಎಷ್ಟು ದೊಡ್ಡ ವಿಜ್ಞಾನ ಅಡಗಿದೆ ಎಂದು. ನಮ್ಮ ಹಿರಿಯರು ಮಾಡಿದ ಪ್ರತಿಯೊಂದು ಪದ್ಧತಿಯು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿಯೇ ಇರುತ್ತಿತ್ತು. ಈಗಿನ ಕಾಲದಲ್ಲಿ ಅದು ಫ್ಯಾಷನ್ ಆಗಿ ಬದಲಾಗಿರಬಹುದು, ಆದರೆ ಇದರ ಹಿಂದಿನ ಉದ್ದೇಶ ಮಾತ್ರ ತುಂಬ ಪವಿತ್ರವಾದುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೂ ಸಹ ಶೇರ್ ಮಾಡಿ. ನೀವು ಮೂಗುತಿಯನ್ನು ಚುಚ್ಚಿಸಿಕೊಂಡಿದ್ದೀರಾ? ನಿಮ್ಮ ಅನುಭವ ಹೇಗಿತ್ತು ಎಂಬುದನ್ನು ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.